ಇವತ್ತು ನಮ್ಮ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ನನ್ನ ಮೇಲೆ ವೈಯಕ್ತಿಕ ದ್ವೇಷವನ್ನು ಸಾಧಿಸಲಿಕ್ಕೆ ಯಾವುದಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ, ಟೋಟಲ್ ಆಗಿ ಕಳೆದ 24 ತಿಂಗಳಿಂದ ನನಗೆ ಒಂದು ಹಿಂಸೆ ಕೊಡುವಂಥ ರೀತಿಯಲ್ಲಿ ನನಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅವರ ನಿರ್ದೇಶನದಿಂದ. ಮಾನ್ಯ ಶಾಸಕರು ಎಷ್ಟಕ್ಕಿಂತ ಈ ಪೇಪರನ್ನು ಓದಿದರೆ ಅವರು ನನಗೆ ಎಷ್ಟು ಉಪದ್ರ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಈ ಪೇಪರನ್ನು ಓದಿದರೆ ನೀವು ದಯವಿಟ್ಟು ಈ ಉಡುಪಿಯ ಒಂದು ಪರಿಸ್ಥಿತಿಯನ್ನು ನೀವು ಓದಬೇಕು. ಪತ್ರಕರ್ತ ಏನಿದೆ, ನನ್ನಂಥ 3 ಬಾರಿ ಶಾಸಕನಾದವನಿಗೆ ಈ ಪರಿಸ್ಥಿತಿ ಆದರೆ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲರೂ ಪ್ರಚಾರ ಮಾಡ್ತಾರೆ. ಪ್ರವಾಸೋದ್ಯಮಕ್ಕೆ ಭಾಳ ನಾವು ಪ್ರೋತ್ಸಾಹ ಮಾಡ್ತೇವೆ, ಬನ್ನಿ ಉದ್ಯಮಿಗಳೇ ಬನ್ನಿ ಅಂತ ಹೇಳ್ತಾರೆ. ನಾನಿವತ್ತು 3 ಬಾರಿ ಶಾಸಕನಾದಂತು ಬಿಡಿ, ಒಬ್ಬ ಉದ್ಯಮಿಯಾಗಿ ಒಬ್ಬ ರಿಸಾರ್ಟ್ ಮಾಡಬೇಕು ಅಂತ ಜಸ್ಟ್ ಇನ್ನು ಸಿಂಗಲ್ ಲೇಔಟಿಗೆ ಹೋಗ್ಬೇಕಾದ್ರೆ 24 ತಿಂಗಳು ಕಾದರೆ ಯಾವ ಉದ್ಯಮಿಗಳು ಕರಾವಳಿಗೆ ಬರ್ಲಿಕ್ಕೆ ತಯಾರಿರ್ತಾರೆ? ನಾನಿವತ್ತು ಬಹಳ ಬೇಸರಾಗಿ, ನಾನು ಇಷ್ಟರವರೆಗೆ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ಮಾಡಲಿಲ್ಲ. ನಾಡ್ದು ಸೋಮವಾರದಿಂದ ಬೆಳಿಗ್ಗೆ 9:30 ಗಂಟೆಯಿಂದ ನಾನು ಧರಣಿಯನ್ನು ಪ್ರಾರಂಭ ಮಾಡುವುದಿದೆ. ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದದ್ರಿಂದ ಆ ದೃಷ್ಟಿಯಿಂದ ಪ್ರವಾಸೋದ್ಯಮ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಕಡಲ ತೀರದಲ್ಲಿ ಒಂದು ರಿಸಾರ್ಟ್ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾನು ಜಾಗವನ್ನು, ಸ್ವಲ್ಪ ಜಾಗ ನಂದಿತ್ತು ಆಲ್ರೆಡಿ, ಸುಮಾರು 50 ಸೆನ್ಸ್ ಜಾಗ 2008-10ರಲ್ಲಿ ಖರೀದಿಸಿದಂಥದ್ದಿತ್ತು ನಂದು. ಆನಂತರ ಜಾಗವನ್ನು ಮತ್ತೆ ಸುಮಾರು 1 ಎಕರೆ 10 ಸೆನ್ಸ್ ಜಾಗವನ್ನು ಖರೀದಿಸಿ ಸುಮಾರು 1 ಎಕರೆ 60 ಸೆನ್ಸಲ್ಲಿ ರಿಸಾರ್ಟ್ ಮಾಡಬೇಕು ಅಂತ ಹೇಳುವಂಥ ಯೋಚನೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಅನುಮತಿಗಳನ್ನು ಪಡ್ಕೊಂಡು ಬಂದೆ. ಇವತ್ತು ಕಳೆದ 24 ತಿಂಗಳಿಂದ ಸುಮಾರು 23/2024ಕ್ಕೆ ನಾನು ಸಿಂಗಲ್ ಲೇಔಟಿಗೆ, ನನ್ನ ಆ ಜಾಗಕ್ಕೆ ಸಿಂಗಲ್ ಲೇಔಟ್ ಬೇಕು ಅಂತ ಹೇಳುವಂಥ ಕಾರಣಕ್ಕೆ ನಾನು ಅಧಿಕೃತವಾದಂಥ ಅಪ್ಲಿಕೇಶನನ್ನು 20/3/2024 ಹಾಕಿದೆ. ಈಗ ಮೊನ್ನೆ 20ನೇ ತಾರೀಕಿಗೆ 24 ತಿಂಗಳು ದಾಟಿತ್ತು, ಅಂದರೆ 2 ವರ್ಷ ದಾಟಿತ್ತು. ಇವತ್ತಿಗೂ ನನಗೆ ಸಿಂಗಲ್ ಲೇಔಟ್ ಕೈಯಲ್ಲಿ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಮೇಲಧಿಕಾರಿಗಳನ್ನು ಭೇಟಿಯಾದೆ, ಹೈಕೋರ್ಟ್ ಮೊರೆ ಹೋದೆ. ಹೈಕೋರ್ಟಲ್ಲಿ 30 ಡೇಸಲ್ಲಿ ಕೊಡಬೇಕು ಅಂತ ನಿರ್ದೇಶನ ಬಂತು. ಆನಂತರ ನನ್ನ ಸಿಂಗಲ್ ಲೇಔಟನ್ನು ರಿಜೆಕ್ಟ್ ಮಾಡಿದರು, ಕೊಡಲಿಕ್ಕಾಗಲ್ಲ ಅಂತ ಒಂದು ಬೇರೆ ಕಾರಣವನ್ನು ಕೊಟ್ಟು ಮಾಡಿದರು. ಅದರ ನಂತರ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದೆ, ಕಾರ್ಯದರ್ಶಿಗೆ. ಅಲ್ಲಿಂದ ಕೊಡಬೇಕು ಅಂತ ಹೇಳುವಂಥ ನಿದರ್ಶನ 20 ಫೆಬ್ರವರಿ 2026ಕ್ಕೆ ಬಂದಿದೆ. ಎಷ್ಟು? 20 ಫೆಬ್ರವರಿ 2026. ಇವತ್ತು ಈ ಆದೇಶ ನಿಮಗೆ ನಾನು ಅದರ ಪ್ರತಿ ಕೊಟ್ಟಿದ್ದೇನೆ. ಇದನ್ನು ಓದಿದರೆ ನಿಮಗೆ ಕರೆಕ್ಟಾಗಿ ಗೊತ್ತು, ಎಲ್ಲ ವಿವರಗಳಿದೆ. 20 ಫೆಬ್ರವರಿ 2026ಕ್ಕೆ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರ ಮೇಲಧಿಕಾರಿ ಡೈರೆಕ್ಟರ್ ಟೌನ್ ಪ್ಲಾನಿಂಗ್, ಇವರು ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಗ್ರಾಮಾಂತರ ಯೋಜನಾ ಆಯುಕ್ತಾಲಯ, ಅಂದರೆ ಇಲ್ಲಿ ರಿಜೆಕ್ಟ್ ಆದರೆ ನಿಮಗೆ ಅಫಿಲೆಂಟ್ ಅಥಾರಿಟಿ ಆಯುಕ್ತರು ಬೆಂಗಳೂರು, ಅವರಿಗೆ ನಾನು ಮನವಿಯನ್ನು ಸಲ್ಲಿಸಿ ಅಲ್ಲಿ ಕಳೆದ 4-5 ತಿಂಗಳಿಂದ ವಿಚಾರಣೆಗಳಾಗಿ ಡೈರೆಕ್ಟರ್ ಟೌನ್ ಪ್ಲಾನಿಂಗಿಂದ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಅವರು ಸೆಕ್ರೆಟರಿ ಮಂತ್ರಿಗಳಿಗೆ ಕಳಿಸಿ ಅಲ್ಲಿಂದ ಕ್ಲಿಯರಾಗಿ ಕೊಡಬೇಕು ಅಂತ ಹೇಳುವಂಥ ನಿರ್ದೇಶನ ಬಂದಿದೆ. ಆದರೂ ನನಗೆ ಇವತ್ತಿನವರೆಗೆ ಕೊಡ್ತಾ ಇಲ್ಲ. ಇದ್ದೇನೆ ನಿಮಗೆ 14/1/2026 ಇದರಲ್ಲಿ ಕಮಿಷನರಿಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರು ಆರ್ಡ್ರನ್ನು ಕೊಡ್ತಾರೆ. ಅದರಲ್ಲಿ ಕ್ಲಿಯರಾಗಿ ಅದು ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣರವರು ಆ ನಮ್ಮ ಒಂದು ಇದರ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ನ ಮೇಲೆ ತನಿಖೆ ನಡೆದು ಅದರ ವರದಿ, ಆ ಕಂಪ್ಲೇಂಟಲ್ಲಿ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು, ಝೋನ್ ಚೇಂಜ್ ಮಾಡಿದವರು ಅಂತ ಹೇಳುವಂಥದ್ರ ಬಗ್ಗೆ ಅದರಲ್ಲಿಯೂ ಬಹಳ ಕ್ಲಿಯರಾಗಿ ಇದು ಝೋನ್ ಕೊಡಬೇಕಾದದ್ದು, ಇವರಿಗೆ ಸಿಂಗಲ್ ಲೇಔಟ್ ಕೊಡಬೇಕು ಅಂತ ಹೇಳುವಂಥ ಒಂದು ಸೆಕ್ರೆಟರಿಯಿಂದ 2 ಆರ್ಡರ್ಗಳು, ಒಂದು ಶಾಸಕರ ದೂರಿನ ಮೇಲೆಯೂ ನಮ್ಗೆ ಕೊಡಬೇಕು ಅಂತಾಗಿದೆ. ನನ್ನ
ಮನವಿಯ ಮೇಲೆಗೂ ಕೊಡಬೇಕು ಅಂತಾಗಿದೆ. ಆದರೂ ಇವತ್ತು 1 ತಿಂಗಳಾದರೂ ಸಹಿತ ನನಗೆ ಸತಾಯಿಸ್ತಾ ಇದ್ದಾರೆ. ನಾನು ದಿನಾ ಟೌನ್ ಪ್ಲ್ಯಾನಿಂಗ್ ಹೋಗಿ ಬರುವಂಥ ಪರಿಸ್ಥಿತಿ. 3 ಬಾರಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಂಥ ಸಾವಿರಾರು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿದಂಥದ್ದು ನಾನು. ಅಧಿಕಾರಿಗಳು ಯಾವುದಾದ್ರೂ ಸಮಸ್ಯೆಗಳು ಮಾಡ್ತಾಯಿದ್ರೆ ಕಾಂಗ್ರೆಸ್ನವನಾಗಲಿ BJPಯವನಾಗಲಿ ಆ ಜಾತಿ ಮತ ಧರ್ಮ ಪಕ್ಷ ಇಷ್ಟನ್ನು ನೋಡದೆ 3 ಬಾರಿ ಶಾಸಕನಾಗಿದ್ದಾಗ ಯಾರಿಗೆ ಸಮಸ್ಯೆ ಆದರೂ ನಾನು ಅದನ್ನು ಪರಿಹಾರ ಮಾಡ್ತಾ ಇದ್ದಂತು. ನಮ್ಮ ಎದುರಾಳಿಗಳಿಗೆ ಸಮಸ್ಯೆ ಆದರೂ ಪ್ರಮೋದ್ ಮಧ್ವರಾಜರು ಮಾಜಿ ಸಚಿವರಾದಾಗ 2018-23 ಅವ್ರ ಕಟ್ಟಡಕ್ಕೊಂದು ಸಮಸ್ಯೆ ಆದಾಗ ನನ್ನ ಹತ್ರ ಸ್ವತಃ ಬಂದಿದ್ದರು. ನಾನಾಗ ಅಧಿಕಾರಿಗಳಿಗೆ ಅದನ್ನು ಸರಿ ಮಾಡಿ ಕೊಟ್ಟಿದ್ದೆ. ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಿದ್ದದನ್ನು ಸರಿ ಮಾಡಿ ಕೊಟ್ಟಿದ್ದೆ. ಅಂದರೆ ಈ ಅಭಿವೃದ್ಧಿಯಲ್ಲಿ ರಾಜಕಾರಣ ಬರಬಾರ್ದು ಅಂತ ಹೇಳುವಂಥ ನಿಲುವಂತ. ಆದರೆ ಇವತ್ತು ನಮ್ಮ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಅವರು ನನ್ನ ಮೇಲೆ ವೈಯಕ್ತಿಕ ದ್ವೇಷವನ್ನು ಸಾಧಿಸಲಿಕ್ಕೆ ಯಾವುದಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಟೋಟಲಾಗಿ ಕಳೆದ 24 ತಿಂಗಳಿಂದ ನನಗೆ ಒಂದು ಹಿಂಸೆ ಕೊಡುವಂಥ ರೀತಿಯಲ್ಲಿ ನನಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅವರ ನಿರ್ದೇಶನದಿಂದ. ನೋಡಿ, ನಿಮಗೆ ಡೇಟ್ಸನ್ನು ಹೇಳ್ತೇನೆ. ನನಗೆ CRZ-ನಿಂದ NOC, CRZ ರೀಜನಲ್ ಡೈರೆಕ್ಟರ್ ಇಲ್ಲಿ, ಅದು ಮುಖ್ಯ. ನಮ್ಮದು CRZ ಜಾಗ ಅದಾದ ಕೂಡಲೇ ಎಲ್ಲ ಆಗಬೇಕು. ನಿಜವಾಗಿ 21/10/2023 ನನಗೆ CRZ-ನಿಂದ ಇದನ್ನು ಕಮರ್ಷಿಯಲ್ ಕೊಡ್ಬೋದು ಅಂತ NOC ಕೊಟ್ಟಿದ್ದಾರೆ. ಎದುರೇ ಡೋರ್ ನಂಬರ್ ಇತ್ತು ಅಂತ. ಆಮೇಲೆ ಝೋನ್ ಚೇಂಜ್, ಅದರ ಮೇಲೆ ನನಗೆ ಝೋನ್ ಚೇಂಜ್ 14/2/2024 ನನಗೆ ಝೋನ್ ಚೇಂಜ್ ಆಗಿದೆ. ಯಾವುದು ಇದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಇತ್ತು, ಕಮರ್ಷಿಯಲ್ ಝೋನ್ ಅಂತ ಚೇಂಜ್ ಆಗಿದೆ. ಮತ್ತು ಕಮರ್ಷಿಯಲ್ ಕನ್ವರ್ಷನ್, ತಹಸೀಲ್ದಾರ್ ಕಮರ್ಷಿಯಲ್ ಕನ್ವರ್ಷನ್ 21/12/2024 ಆಗಿದೆ. ಕಮರ್ಷಿಯಲ್ ಕನ್ವರ್ಷನ್ ಆದಮೇಲೆ ಝೋನ್ ಆಗೋದು. ಆ ನಂತರ ಝೋನ್ ಆದಮೇಲೆ ಕಮರ್ಷಿಯಲ್ ಆಗೋದು. 14/2/2024 ಝೋನ್ ಆಗಿದೆ. ಕಮರ್ಷಿಯಲ್ ಕನ್ವರ್ಷನ್ 23/2/2024 ಆಗಿದೆ. ಇನ್ನು ನಾನು 23/2/2024 ಸಿಂಗಲ್ ಲೇಔಟ್ ಕೊಡಬೇಕು ಅಂತ ಎಲ್ಲ ಝೋನ್ ಚೇಂಜ್ ಆಗಿ ಕಮರ್ಷಿಯಲ್ ಆಗಿ CRZ NOC ಬಂದ ಮೇಲೆ ನಂದು ಸಿಂಗಲ್ ಲೇಔಟ್ ಕೊಡಬೇಕು ಅಂತ ನಾನು ಕೊಟ್ಟಿದ್ದೆ. ಅದರ ನಂತರ CRZ ನಂತರ ಕಟ್ಟಡ ಕಟ್ಟಬೇಕಾದ್ರೆ ಒಂದು ಹೈ ಪವರ್ ಕಮಿಟಿ ಇದೆ, ಕರ್ನಾಟಕ ಸ್ಟೇಟ್ CRZ ಝೋನಿಂಗ್ ಕಮಿಟಿ ಅಂತ, KSCZ ಅಂತ ಹೇಳ್ತಾರೆ. ಅದರ ಅಧ್ಯಕ್ಷರು ಅಡಿಷನಲ್ ಚೀಫ್ ಸೆಕ್ರೆಟರಿ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್. ಅವರು 5/11/2024 ಅದಕ್ಕೂ ಆಗಲೂ ನಿಮಗೆ ಕಾಪಿಯನ್ನು ಕೊಟ್ಟಿದ್ದೇನೆ. ಆಗಲೂ ಶಾಸಕರು ಅದಕ್ಕೆ ಆಕ್ಷೇಪ ಹಾಕಿದರು. ಬಟ್ ಅವರು ಅದು ಕಾನೂನಲ್ಲಿದೆ ಅಂತ ಇಲ್ಲಿಂದ ರಿಪೋರ್ಟ್ ತಗೊಂಡು 5/11/2024 ನನಗೆ KSCZ-ಅಲ್ಲಿ CRZ-ಅಲ್ಲಿ NOC ಸಿಕ್ಕಿದೆ. ನೋಡಿ, CRZ-ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಒಂದು ಅನುಮತಿ ಸಿಕ್ಕಿದ ಮೇಲೆ ನಿಮ್ಮ ಯಾವ ಇಲಾಖೆಯವರು ಅದಕ್ಕೆ ತೊಂದರೆ ಮಾಡಲಿಕ್ಕಿಲ್ಲ, ನಿಮಗೆ ಆಗಲಿಕ್ಕಿಲ್ಲ. ಆದರೆ ನಂದು ಅದಾಗಿಯೂ ಇವತ್ತು 24 ತಿಂಗಳು ಮೊನ್ನೆ 20ನೇ ತಾರೀಕು ಆಗಲಿಲ್ಲ. ಮತ್ತು ಇದರಲ್ಲಿ ಶಾಸಕರದ್ದೇ ಏನು ಅಂತ ಕೇಳಲಿಕ್ಕೆ ನೀವು ನೋಡ್ಲಿಕ್ಕೆ ಹೋದರೆ ಅವರ ನಿರ್ಣಯವನ್ನು ನಾನು ಕೊಟ್ಟಿದ್ದೇನೆ ನಿಮಗೆ, ಲಾಸ್ಟ್ ನಿರ್ಣಯ. ಅದರಲ್ಲಿ ಎಲ್ಲ ಕಥೆಯನ್ನು ಬರೆದಿದ್ದಾರೆ ಅವರು. ಏನು ಶಾಸಕರು ಎಷ್ಟು ಸರ್ತಿ ಇದಕ್ಕೆ ಆಕ್ಷೇಪ, ನಾನು ಒಬ್ಬರ ಮೇಲೆ ವ್ರತ ಆರೋಪ ಮಾಡಲ್ಲ. ಮಾನ್ಯ ಶಾಸಕರು ಎಷ್ಟು ಸರ್ತಿ ಅಂತ ಈ ಪೇಪರನ್ನು ಓದಿದರೆ ಅವರು ನನಗೆ ಎಷ್ಟು ಉಪದ್ರ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಈ ಪೇಪರನ್ನು ಓದಿದರೆ ಎಲ್ಲ ವಿಷಯದ ಬಗ್ಗೆ ನೋಡಿ, ADC ಕಮಿಟಿ ಬಗ್ಗೆ ಹೇಳ್ತೇನೆ. ಶಾಸಕರು ಕಂಪ್ಲೇಂಟ್ ಕೊಟ್ಟ ಮೇಲೆಗೆ ಕರಾವಳಿ ಯುವಕ ಮಂಡಲ ಮತ್ತು ಶಾಸಕರು, ಅದು ಶಾಸಕರ ಪ್ರಾಯೋಜಿತ ಒಂದು ಸಂಸ್ಥೆ ಈ ವಿಷಯಕ್ಕೆ ಕೊಟ್ಟ ಮೇಲೆಗೆ DC ಅವರು, ಆಗ ವಿದ್ಯಾಕುಮಾರಿ ಇದ್ದಂಥವರು, ಅಡಿಷನಲ್ DC ಇವರ ಅಧ್ಯಕ್ಷತೆಯಲ್ಲಿ 5 ಜನ KS ಆಫೀಸರ್ನ ಸಮಿತಿ ಆಯಿತು. ಇದರಲ್ಲಿ ನೋಡಿ 5 ಜನ ಇದ್ದಾರೆ. ನೀವು ದಯವಿಟ್ಟು ಈ ಉಡುಪಿಯ ಒಂದು ಪರಿಸ್ಥಿತಿಯನ್ನು ನೀವು ಓದಬೇಕು. ಪತ್ರಕರ್ತ ಏನಿದೆ, ನನ್ನಂಥ 3 ಬಾರಿ ಶಾಸಕನಾದವನಿಗೆ ಈ ಪರಿಸ್ಥಿತಿ ಆದರೆ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಅನ್ನೋದು ನೋಡಿ. ಇದರಲ್ಲಿ ADC ಅಧ್ಯಕ್ಷರು, ಉಪನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಒಬ್ಬರು ಮೆಂಬರ್, ಭೂ ದಾಖಲೆಗಳ ಉಪನಿರ್ದೇಶಕ ಅಂದರೆ DDLR ನಿಮ್ಮ ಇದೆ, ಅವರು ಇದರ ಸದಸ್ಯ ಕಾರ್ಯದರ್ಶಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮೆಂಬರು, ತಹಸೀಲ್ದಾರ್ ಉಡುಪಿ ಮೆಂಬರ್, AC ಕುಂದಾಪುರ ಇವರು ಮೆಂಬರ್. ಹೀಗೆ 5 ಜನ KS ಅಧಿಕಾರಿಗಳ ಸಮಿತಿ. ಏನು ಅಂದರೆ ಯಾಕೆ ಮಾಡಿದ್ದವರು, ಇದರ ಬಗ್ಗೆ ತನಿಖೆ ಮಾಡಬೇಕು. ಇದರ ವಾಸ್ತವ ಅದರಲ್ಲಿ ಏನು ಹೇಳಿದರು, ಇದು ಸರ್ಕಾರಿ ಜಾಗ, ಇದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್, ಈ ಥರ ಎಲ್ಲ
ಸುಳ್ಳು ಸುಳ್ಳು ಆಪಾದನೆಯನ್ನು ಮಾಡಿದ್ರು. ಇದಕ್ಕೆ ಟೋಟಲ್ ಆಗಿ ಒಂದೊಂದು ಕೊಟ್ಟು ನೋಡಿ, ಒಂದು ಇದಕ್ಕೆ ತಹಸೀಲ್ದಾರ್ ಹೇಳ್ತಾರೆ ಮನವಿ ಪತ್ರ ನಕಲಿ ದಾಖಲೆ ಸಿಸ್ಟಮ್ ಬಗ್ಗೆ ಬಳಕೆ ಮಾಡಿರುವ ಬಗ್ಗೆ, ಈ ಬಗ್ಗೆ ಮೂಲ ದಾಖಲೆಗಾದ ಫೈಸಲ್ ಪತ್ರಿಕೆ, ಅಡಂಗಲ್ ಹಕ್ಕು ಬದಲಾವಣೆ ರಿಜಿಸ್ಟರ್ ಮ್ಯೂಟೇಷನ್ 1990 ಸಾಲಿನ ಗೈಬರಾದ ಪಹಣಿಯಿಂದ ಹಿಡಿದು ಪ್ರಸ್ತುತ ಹಕ್ಕುಪತ್ರ ಹಾಗೂ ಅರ್ಜಿದಾರಿ ದಸ್ತಾವೇಜುಗಳು 75-80 ತಹಸೀಲ್ದಾರ್ ಉಡುಪಿ ಕನ್ನಡ ಎಲ್ಲ ಮಾಹಿತಿ ಹಾಗೂ ದಾಖಲೆ ಸಮಿತಿಯಿಂದ ಪರಿಶೀಲಿಸುತ್ತದೆ. ಈ ಪರಿಶೀಲನೆಯಿಂದ ಹಕ್ಕು ದಾಖಲೆಗಳು ಹಕ್ಕು ವರ್ಗಾವಣೆ ಬಗ್ಗೆ ಎಲ್ಲ ಮೂಕದ ಕ್ರಮಬದ್ಧವಾಗಿರುವುದು ಕಂಡುಬರುತ್ತೆ ಎಂದು ತಹಸೀಲ್ದಾರ್ ಸಭೆಗೆ ತಿಳಿಸುತ್ತಾರೆ. ದಾಖಲೆ ಸೃಷ್ಟಿಸುವುದು ಕಂಡು ಬಂದಿರುವುದಿಲ್ಲ ಅಂತ ತಹಸೀಲ್ದಾರ್ ಈ ಕಮಿಟಿಯಲ್ಲಿ ಹೇಳಿ ಇದಾಗ್ತದೆ. ಇನ್ನೊಂದು ಕಡೆ ರೋಡ್ನ ಬಗ್ಗೆ ಬರ್ತದೆ. 12 ಮೀಟರ್ ರಸ್ತೆ ತೋರಿಸಿದ್ದೇವೆ ನಾವು ಅಂತ. 5 ಮೀಟರ್ ನಮ್ದು ಇರುವುದು 12 ಮೀಟರ್. ಪರಂಬೋಕ್ ರಸ್ತೆಯಲ್ಲಿ ನೋಡಿ, ಪರಂಬೋಕ್ ರಸ್ತೆಯಲ್ಲಿ 5 ಮೀಟರ್ ರಸ್ತೆ ಇದ್ದಲ್ಲಿ 12 ಮೀಟರ್ ರಸ್ತೆ ತೋರುದು ಕಾಮನ್. ಉಡುಪಿಯಲ್ಲಿ 1000 ಇದೆ. ನೀವು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಬನ್ನಂಜೆಯ ನಾರಾಯಣ ಗುರು ಸರ್ಕಲ್ ಆಚೆ ಹೋದ್ರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಪರಂಬೋಕ್ ಲ್ಯಾಂಡ್ ಅಲ್ಲಿ ರಸ್ತೆ ಅಂತ ತೋರಿಸು, ರಸ್ತೆ ಅಗಲ ತೋರಿಸು. ನಾವು ಪರಂಬೋಕ್ ತೋರಿಸಿದ್ದಕ್ಕೆ ಕ್ಲಿಯರ್ ಆಗಿ ಏನು ಹೇಳಿದ್ದಾರೆ ಅಂದರೆ, ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ತಿಳಿಸುತ್ತಾ ಅಲ್ಲದೆ ಉಡುಪಿಯ ಝೋನಲ್ ರೆಗ್ಯುಲೇಷನ್ ನಂತೆ ಕಮರ್ಷಿಯಲ್ ಝೋನ್ಗಳಲ್ಲಿಯೂ ಸಹ ಹೋಟೆಲ್ ಕ್ಲಬ್ಗೆ ಉಪಯೋಗಗಳ ಬಗ್ಗೆ, ಸಂಪರ್ಕ ರಸ್ತೆ ಅಗಲದ ಬಗ್ಗೆ ಯಾವುದೇ ನಿರ್ಬಂಧ ಇರುವುದು ಕಂಡುಬರುವುದಿಲ್ಲ ಎಂಬುದಾಗಿ ತಿಳಿಸಿದಾಗೆ ಅಬ್ಯುಟಿಂಗ್ ರಸ್ತೆ ಅಗಲದ ಬಗ್ಗೆ ಮಾತ್ರ ಸಿಂಗಲ್ ಲೇಔಟ್ ಅನುಮೋದನೆ ಹಂತದಲ್ಲಿ ಕ್ರಮ ವಹಿಸಿ ಅರ್ಜಿದಾರ ಸ್ಥಳದ ಅವಶ್ಯವಿರುವುದು ಡೀಡ್ ತಿಳಿಸಿರುತ್ತಾರೆ. ಅಂದರೆ ನಮಗೆ ಎಲ್ಲಿ ನಮ್ಮ ರಸ್ತೆ ಇದೆ ಅಲ್ಲಿ 12 ಮೀಟರ್ ಬಿಡಬೇಕು, 12 ಮೀಟರ್ ಅಪ್ರೋಚ್ ಬೇಕು ಅಂತ ಹೇಳುವಂಥದ್ದು ಇಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ADCಯ ವರದಿಯಲ್ಲಿ 5 ಜನರ ಕಮಿಟಿಯಲ್ಲಿ ನಮ್ಮ ಎಲ್ಲ ಆಪಾದನೆಗಳು ಕ್ಲಿಯರ್ ಆಗಿದೆ. ಆಗಲೇ ಕೊಡಬೇಕಿತ್ತು. ಆಮೇಲೆ ಎಲ್ಲ ಆದಮೇಲೆ ನಮಗೆ ಹಿಂಬರಹ ಕೊಡ್ತಾರೆ. ಹಿಂಬರಹ ಕೊಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಟೇಬಲ್ 16 ಪ್ರಕಾರ ಇದನ್ನು ರದ್ದು ಮಾಡಿದ್ದೇವೆ ಅಂತ. ಟೇಬಲ್ 16ನಲ್ಲಿ 12 ಮೀಟರ್ ರೋಡ್ ಅಪ್ರೋಚ್ ಬೇಕು ಅಂತ ಹೇಳ್ತಾರೆ. ಉಡುಪಿಯ ZRR ಅಲ್ಲಿ ಎಲ್ಲಿಯೂ 12 ಮೀಟರ್ಸ್ ಅಂತ ಇಲ್ಲ, ಎಷ್ಟು ಅಂತ ಇಲ್ಲ ಅಂತ ಹೇಳುವಂಥದ್ದು ಹೇಳ್ತಾರೆ. ಅದು ನಿಮಗೆ ಇದನ್ನು ಓದಿದರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾವುದು ಈ 20 ಫೆಬ್ರವರಿ ಮತ್ತು 14 ಸರ್ಕಾರದ ಕಾರ್ಯದರ್ಶಿಗಳ ಪತ್ರ, ಅದರಲ್ಲಿ ಅವರು ಇದೆ ಇಲ್ಲಿ ZRR ಅಲ್ಲಿ ಎಲ್ಲಿಯೂ ರಸ್ತೆ ಇಷ್ಟು ಬೇಕು ಅಂತಿದ್ದೀರ ಕೊಡಿ ಅಂತ ಕೊಟ್ಟಿದ್ದಾರೆ. ನಾವು ಕೋರ್ಟಿಗೆ ಹೋಗ್ತೇವೆ, 30 ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ಮೇಲೆ 6 ದಿನದ ಮೇಲೆ ನಾನು DC ಅವರು ಹೇಳ್ತಾರೆ, ನೀವು ಕಂಡಮ್ಟ್ ಕೋರ್ಟ್ ಹೋಗಿ ಸರ್, ನಿಮ್ಗೆ 100% ನಿಮ್ಮದು ಸರಿ ಇದೆ ಅಂತ ಗೊತ್ತಿದೆ, ನೀವು ಕಂಡಮ್ಟ್ ಆಫ್ ಕೋರ್ಟ್ ಹೋಗಿ ಅಂತಾರೆ. ನಾನು ಕಂಡಮ್ಟ್ ಆಫ್ ಕೋರ್ಟ್ ಮೂವ್ ಮಾಡಿದ ಮೇಲೆ ನೋಟಿಸ್ ಬಂದ ಮೇಲೆ ಓಲ್ಡ್ ಡೇಟ್ ಹಾಕಿ ನಂದು ಮನವಿಯಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ನೋಡಿ ಎಂಥ ಒಂದು ಪರಿಸ್ಥಿತಿ ಉಡುಪಿಯಲ್ಲಿದೆ ಅಂದರೆ, ರಿಜೆಕ್ಟ್ ಮಾಡುವಾಗ ಟೇಬಲ್ 16 ಅಂತ ಹಾಕ್ತಾರೆ. ಟೇಬಲ್ 16 ಯಾವುದನ್ನು ಹೇಳ್ತದೆ ಹೇಳಿದರೆ, ಮಲ್ಟಿ ಲೇಔಟ್. ಈಗ ನಮ್ಮದು ನಾನು ಸಿಂಗಲ್ ಲೇಔಟ್ ಕೇಳಿದ್ದು 50 ಸೆನ್ಸಿನದ್ದು 2 ಪಟ್ಟು. ಮಲ್ಟಿ ಲೇಔಟು ಅಂದರೆ 10 ಎಕರೆ 12 ಎಕರೆ ಮಾಡುವಾಗ, ಮಲ್ಟಿ ಲೇಔಟ್ ಮಾಡುವಾಗ ವಿದಿನ್ ದ ಲೇಔಟ್ಸ್ ಕಮರ್ಷಿಯಲ್ಗೆ 12 ಮೀಟರ್ ಬಿಡಬೇಕು, ರೆಸಿಡೆನ್ಷಿಯಲ್ಗೆ 7.5 ಮೀಟರ್ ಬಿಡಬೇಕು ಅಂತೆಲ್ಲ ಇದೆ. ಅದು ಟೇಬಲ್ 16. ಇವರು ಸಿಂಗಲ್ ಲೇಔಟಿಗೆ ಮಲ್ಟಿ ಲೇಔಟ್ ಇದ್ದಂತೂ ರಿಜೆಕ್ಟ್ ಮಾಡ್ತಾರೆ. ಸರ್ ರಿಜೆಕ್ಟ್ ಮಾಡ್ತಾರೆ ನಂದು ಅಂದರೆ ಹಿಂಬರಹ ಕೊಡ್ತಾರೆ. ಒಂದು ಕಮಿಷನರ್ದು ಎಲ್ಲಿ ತನಕ ತಪ್ಪು ಹೇಳಿದ್ರೆ, ನೀವು ಅಟೆಂಪ್ಟ್ ಮರ್ಡರ್ ಅಥವಾ ಒಂದು ಸಣ್ಣ ಕೆಪ್ಪೆ ಹೊಡೆದವನಿಗೆ ಮರ್ಡರ್ ಶಿಕ್ಷೆ ಕೊಟ್ಟಾಗೆ, ಸಂಬಂಧವೇ ಇಲ್ಲ ಅದಕ್ಕೂ ಮತ್ತು ಸಿಂಗಲ್ ಲೇಔಟಿಗೆ ಮತ್ತೆ ಮಲ್ಟಿ ಲೇಔಟಲ್ಲಿ ಅಪ್ರೋಚಿಗಲ್ಲ. ಆಯಿತು, ಅದರ ಮೇಲೆ ನಾನು ಮೇಲ್ಮನವಿ ಸಲ್ಲಿಸ್ತೇನೆ, ಆಯುಕ್ತರಿಗೆ ಸಲ್ಲಿಸ್ತೇನೆ, ಸೆಕ್ರೆಟರಿಗೆ ಸಲ್ಲಿಸ್ತೇನೆ. ಅಲ್ಲಿಂದ 2 ಆರ್ಡರ್ ಬಂದಿದೆ. ಇವತ್ತು ಬೆಳಿಗ್ಗೆ ಹೋಗಿ ಬಂದಿದ್ದೇನೆ ನಾನು. ಇವತ್ತು ನನ್ನ ತಾಳ್ಮೆಯನ್ನು ಕಳ್ಕೊಂಡು ಮಾಡ್ತಾ ಇರುವಂಥದ್ದು ಇವತ್ತಿಗೂ ಇಲ್ಲ. ಲಾಸ್ಟ್ ವೀಕ್ ಹೋದೆ, ಫಸ್ಟ್ ಹೋದೆ, ಇದು ಬಂದು ಕೂಡಲೇ 2 ದಿವಸ ಸಮಯ ಕೊಡಿ ಅಂತ ಹೇಳಿದರು. ಆಮೇಲೆ ಹೋದೆ, ಆಗ ಹೇಳಿದರು ಸರ್ ಅದು ಹೈಕೋರ್ಟ್ನದ್ದು ಒಂದು ವಿಷಯ ಇದೆ ಅದರಲ್ಲಿ. ನೋಡಿ, ಕರಾವಳಿ ಯುವಕ ಮಂಡಲದಿಂದ ಒಂದು ಹೈಕೋರ್ಟಿಗೆ ಹಾಕ್ತಾರೆ PIL, ಅದು ಪಾರ್ಕಿಗೆ ಅಂತ ರಿಸರ್ವ್ ಇಟ್ಟ ಜಾಗ ಅಂತ. ಜಸ್ಟ್ ನೋಟಿಸ್ ಪೀರಿಯಡಲ್ಲಿದೆ, ಎಲ್ಲಿಯೂ ಇಂಟ್ರಿ ಮಾಡಿಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ಹೈಕೋರ್ಟಲ್ಲಿದ್ದಾಗ ಇಂಟ್ರಿ ಮಾಡ್ರ್ ಇದ್ದರೆ ಅವರಿಗೆ ಮಾಡಲಿಕ್ಕಿಲ್ಲ. PILಗಳು ಏನೋ ಹಾಕಿ ಇನ್ನೂ ಅಡ್ಮಿಟೇ ಆಗಲಿಲ್ಲ, ಇನ್ನೂ ಅಡ್ಮಿಟ್ ಆಗದಿದ್ದಂತ ಹಿಡ್ಕೊಂಡು ಇವ್ರು ಪೆಂಡಿಂಗ್ ಇಟ್ಕೊಳ್ಳೋದು. ಲೋಕಾಯುಕ್ತ ಅಂತ ಹೇಳ್ತಾರೆ. ಲೋಕಾಯುಕ್ತಕ್ಕೆ ನಾನು ಹಾಕಿದ್ದು, ನನಗೆ ಡಿಲೇ ಆಗಿದೆ ಅಂತ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದು. ಲೋಕಾಯುಕ್ತಕ್ಕೆ ಬೇರೆ ಯಾರು ಹಾಕಿದ್ದಾರೆ, ನನಗೆ ಲೇಟ್ ಆಯಿತು. ನೋಡಿ, ಕಾನೂನು ಪ್ರಕಾರ 3 ತಿಂಗಳಲ್ಲಿ ಕೊಡಬೇಕು. ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ನೀವು ಸಿಂಗಲ್ ಲೇಔಟ್ ಕೇಳಿ 90 ದಿನದ ಒಳಗೆ ನಮ್ಗೆ ಕೊಡಬೇಕಿತ್ತು, ಇಲ್ಲದೆ ಹಿಂಬಾರ ಕೊಡಬೇಕಿತ್ತು. ಇವತ್ತು 2 ವರ್ಷ ಆಯಿತು, 24 ತಿಂಗಳಾಯಿತು. ಇವತ್ತು ಎಲ್ಲ ಕಡೆ ಶಾಸಕರದ್ದು ಏನು ಅಂತ ಹೇಳಿ ಅಕ್ರಮ ರಿಸಾರ್ಟ್ ಅಂತ ಆಗ್ತದೆ. ದಯವಿಟ್ಟು ನೀವು ಸಮಯ ಇದ್ದರೆ ಹೋಗಿ ನೋಡಿ. ಒಂದು ಕಂಪೌಂಡ್ ವಾಲ್ ಹಾಕಲಿಲ್ಲ ಇಷ್ಟವರೆಗೆ. ಅಕ್ರಮ ಅಂದರೆ ಏನು? ನೀವು ಕೋಸ್ಟಲಲ್ಲಿ ಹೋಗಿ, ಯಾವುದೇ ಪರ್ಮಿಷನ್ ಇಲ್ಲದೆ ಬೇಕಾದಷ್ಟು ಅಕ್ರಮಗಳು, ಯಾವುದೋ ಡೋರ್ ನಂಬರ್ ತಗೊಂಡು ದೊಡ್ಡ ಬಿಲ್ಡಿಂಗ್ಗಳು ನಡೀತಾ ಇದೆ.
3 ಮೀಟರ್ ರಸ್ತೆ ಇದ್ದಂಥ ಜಾಗಗಳಿಗೆ ಇವತ್ತು ರಿಸಾರ್ಟ್ಸ್ಗಳು ಪರ್ಮಿಷನ್ ಆಗಿ ರಿಸಾರ್ಟ್ಸ್ ನಡೀತಾ ಇದೆ. ನೀವು ಮಲ್ಪೆ ಪಡುಕೆರೆ ಭಾಗಕ್ಕೆ ಹೋದರೆ ನಂದು 5 ಮೀಟರ್ ರಸ್ತೆ ಇದೆ. ನಾನು ಇನ್ನೂ ಕನ್ವರ್ಷನ್ ಆಗಿದೆ, ಝೋನ್ ಚೇಂಜ್ ಆಗಿದೆ, CRZ NOC ಆಗಿದೆ, CRZ KSCZM ಇಟ್ಸ್ ಅ ಟಾಪ್, ಯಾವತ್ತೂ ಸಿಕ್ಕಲ್ಲ. NITK ಇಂದ ರಿಪೋರ್ಟ್ ಮಾಡಿದ್ದೇನೆ, ಎಲ್ಲವೂ ಆದ ನಂತರ ಕೊಡ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದರೆ ಶಾಸಕರು ಆಕ್ಷೇಪ ಮಾಡಿದ್ದಾರೆ ಅಂತ ಹೇಳುವಂಥ ಕಾರಣ. ಇವತ್ತು ನನಗೆ ನಾನೊಬ್ಬ 3 ಬಾರಿ ಶಾಸಕನಾದ ಅಂತ ಹೇಳುವಂಥ ಮರೆತುಬೇಡಿ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್, ಸರ್ಕಾರ ಎಲ್ಲರೂ ಪ್ರಚಾರ ಮಾಡ್ತಾರೆ, ಪ್ರವಾಸೋದ್ಯಮಕ್ಕೆ ಭಾಳ ನಾವು ಪ್ರೋತ್ಸಾಹ ಮಾಡ್ತೇವೆ, ಬನ್ನಿ ಉದ್ಯಮಿಗಳೇ ಬನ್ನಿ ಅಂತ ಹೇಳ್ತಾರೆ. ನಾನಿವತ್ತು 3 ಬಾರಿ ಶಾಸಕನಾದಂತು ಬಿಡಿ, ಒಬ್ಬ ಉದ್ಯಮಿಯಾಗಿ ಒಬ್ಬ ರಿಸಾರ್ಟ್ ಮಾಡಬೇಕು ಅಂತ ಜಸ್ಟ್ ಇನ್ನು ಸಿಂಗಲ್ ಲೇಔಟಿಗೆ ಹೋಗ್ಬೇಕಾದ್ರೆ 24 ತಿಂಗಳಕ್ಕಾದರೆ ಯಾವ ಉದ್ಯಮಿಗಳು ಕರಾವಳಿಗೆ ಬರ್ಲಿಕ್ಕೆ ತಯಾರಿರ್ತಾರೆ? ಯಾವ ಉದ್ಯಮಿಗಳು ಬರ್ಲಿಕ್ಕೆ ಸಾಧ್ಯ ಇರ್ತಾರೆ? ಎಲ್ಲರಿಗೆ ಮನವಿ ಮಾಡ್ಕೊಂಡಾಯ್ತು, ಇನ್ಯಾರಿಗೂ ಬಾಕಿ ಇಲ್ಲ. DC ಯಾರೆಲ್ಲ ಮೇಲೆ ಮೇಲೆ ಇದ್ದಾರೆ ಎಲ್ರಿಗೂ ಆಯ್ತು. ಹೈಕೋರ್ಟ್ ಹೋಗಿ ಹೈಕೋರ್ಟಲ್ಲಿ 30 ಡೇಸಲ್ಲಿ ಕೊಡಿ ಅಂತ ಹೇಳಿದ್ರು, ಹೈಕೋರ್ಟ್ ಇದ್ದು ಕ್ಯಾರ್ ಇಲ್ಲ ಇವರಿಗೆ. ಎಲ್ಲಿ ತನಕ ಅಂದರೆ ಸೆಕ್ರೆಟರಿ ಇದ್ದು ಬಂದದ್ದನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ. ಈಗ ಮೊನ್ನೆ ನಾನು ಹೋದೆ ಪುನಃ ಲಾಸ್ಟ್ ವೀಕ್, ಸಾಧಾರಣ ಸರ್ ಇದು ಆರ್ಡರ್ ಬಂದ ಮೇಲೆ 4 ಸತ್ ನಾನು ಟೌನ್ ಪ್ಲಾನಿಗೆ ಹೋಗಿ ಬಂದೆ. ಮೊನ್ನೆ ಹೇಳ್ತಾರೆ ಸರ್ ನಾನು ಅಧ್ಯಕ್ಷರಿಗೆ ಮೀಟಿಂಗಿಗೆ ಇಡಲಿಕ್ಕೆ ಕೊಟ್ಟಿದ್ದೇನೆ ಅಂತ, ಮೀಟಿಂಗ್ ಇಟ್ಟು ಕೊಡ್ತೇವೆ ಸರ್ ಅಂತ ಲಾಸ್ಟಿಗೆ ಅಧ್ಯಕ್ಷರಿಗೆ ಮಾತಾಡಿದೆ. ಅಧ್ಯಕ್ಷರು ಹೇಳ್ತಾರೆ ಸರ್ ಮೀಟಿಂಗ್ ಇಡಲಿಕ್ಕೆ ನಾವು ಆಲ್ರೆಡಿ ನಿರ್ಣಯ ಮಾಡಿ ಆಗಿದೆ, ನಾವು ಕೊಡಬೇಕು ಅಂತ ನಿರ್ಣಯ ಮಾಡಿ ಆಗಿದೆ, ಇನ್ನೂ ಇದು ಚರ್ಚೆಗೆ ಬರಬಾರ್ದು ನಮ್ಮ ಸದಸ್ಯರು ಹೇಳಿದ್ದಾರೆ. ನಾನು ಅವರಿಗೆ ಫೈಲ್ ವಾಪಸ್ ಹಾಕಿದ್ದೇನೆ, ಇದಕ್ಕೆ ಮತ್ತೆ ಪುನಃ ಮೀಟಿಂಗ್ ಅಗತ್ಯ ಇಲ್ಲ, ನೀವು ಕಮಿಷನರ್ ಆದೇಶ ಪ್ರಕಾರ ಮಾಡಿ ಅಂತ ನಾನು ಹೇಳಿದ್ದೇನೆ ಅಂತ ಹೇಳ್ತಾರೆ. ಇವತ್ತು ಪುನಃ ಬೆಳಿಗ್ಗೆ ಹೋಗಿ ಬಂದೆ, ಇವತ್ತಿಲ್ಲ, ಕಮಿಷನರು ಇಲ್ಲ, ಯಾರೂ ಇಲ್ಲ. ಒಂದು ಒಟ್ಟಾರೆ ಆಡಿಸೋದು, ನಗರಸಭೆಗೆ ಅಂತ ನಗರಾಧಿಕಾರಿ ಹಾಕೋದು, ಮೀಟಿಂಗಲ್ಲಿ ಅದು ಇದು ಕಾರಣ ಹಾಕಿ ಮುಂದೆ 24 ತಿಂಗಳಾಯಿತು. ಒಬ್ಬ ಸಾಲ ಮಾಡಿ ಒಂದು ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಮಾಡಬೇಕು ಅಂತ ಮಾಡಿದವನಿಗೆ ಇವತ್ತು 24 ಒಂದು ಜಿಲ್ಲಾಡಳಿತವು ಸುಮ್ಮನೆ ಕೂತ್ಕೊಂಡಿದೆ. ಇವತ್ತು ಈ ರೀತಿ ಒಬ್ಬ ಶಾಸಕ ಒಬ್ಬರ ಮೇಲೆ ವೈಯಕ್ತಿಕ ದ್ವೇಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಏನು ಮಾಡಿದೆ? ಎಲ್ಲ DC ಗಳಿಗೆ ಮನವಿ ಮಾಡಿ ಆಗಿದ್ದ, ಎಲ್ಲ ಮೇಲೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಥರ ನೀವು ಆರ್ಡರ್ ಕೊಟ್ಟರು ಮಾಡಲ್ಲ ಅಂತ. ಸೆಕ್ರೆಟರಿಗೆ ಹೇಳಿದೆ, ಡೈರೆಕ್ಟರ್ಗೆ ಹೇಳಿದೆ, ಕಮಿಷನರಿಗೆ ಹೇಳಿದೆ. ಸರ್ ಅವನು ರೈಟಿಂಗಲ್ಲಿ ಕೊಡಲಿ ನೋಡ್ತೇವೆ ಸರ್. ಅವ್ರು ನೋಡಿಕೊಂಡು, ನನಗೆ ಯಾರನ್ನು ನೋಡ್ಕೊಂಡು ಮುಖ್ಯ ಅಲ್ಲ. ಲೋಕಾಯುಕ್ತಕ್ಕೆ ಹಾಕಿದೆ, ಏನು ಮಾಡಿದ್ರು ನನಗೆ ಸಿಗ್ತಾ ಇಲ್ಲ. ಈಗ ಕೊನೆಗೆ ನನಗೇನಾಯಿತು ಅಂದರೆ ಇನ್ನು ಸಾಧ್ಯ ಇಲ್ಲ, ಯಾಕಂದರೆ ನಾನೊಬ್ಬ ಉದ್ಯಮಿ. ಇವತ್ತು ನಾನು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಅಂತ ಹೇಳ್ಕೊಂಡು ಸಾಕಷ್ಟು ಅದಕ್ಕೆ ತಯಾರಿಯನ್ನು ಮಾಡಿ ನನ್ನ ಮೆಟೀರಿಯಲ್ಸ್ಗಳನ್ನೆಲ್ಲ ನಾವು ತಯಾರಿಯೆಲ್ಲ ಮಾಡಿಯಾಗಿದೆ. ಕಟ್ಟಲಿಲ್ಲ, ಅಕ್ರಮ ಅಂತ ಹೇಳ್ಬೇಕಾದ್ರೆ ಕಟ್ಟಬೇಕು. ನಾನಿವತ್ತು ಬಹಳ ಬೇಸರಾಗಿ, ನಾನು ಇಷ್ಟವರೆಗೆ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ಮಾಡಲಿಲ್ಲ. ನಾಡ್ದು ಸೋಮವಾರದಿಂದ ಬೆಳಿಗ್ಗೆ 9:30 ಗಂಟೆಯಿಂದ ನಾನು ಧರಣಿಯನ್ನು ಪ್ರಾರಂಭ ಮಾಡುವುದಿದೆ. ಇದು ಯಾವುದೇ ನಾನು ಸಾರ್ವಜನಿಕರನ್ನು ಕರೆದು ಧರಣಿ ಅಲ್ಲ, ನಾನು ವೈಯಕ್ತಿಕವಾದಂಥ ಧರಣಿಯನ್ನು ಮಾಡ್ತೇನೆ. ನನಗೆ ಸಿಗುವವರೆಗೆ, ನನಗೆ ಸಿಂಗಲ್ ಲೇಔಟ್ ಕಾಪಿ ಸಿಗುವವರೆಗೆ ನಾನು ಧರಣಿಯನ್ನು ಮಾಡ್ತೇನೆ. ಇಲ್ದಿದ್ರೆ ಯಾರಾದರೂ ನಂಗೆ ಆನ್ಸರ್ ಕೊಡ್ಬೇಕು, ಯಾಕೆ ನನಗೆ ಯಾವ ಕಾರಣಕ್ಕೋಸ್ಕರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ರೈಟಿಂಗಲ್ಲಿ ಕೊಡಲಿ. ಎಲ್ಲ ಆಗಿ ಆಯ್ತು. ಇನ್ನು ನೋಡಿ, UD ಇಲಾಖೆಯಲ್ಲಿ UD ಸೆಕ್ರೆಟರಿಗಿಂತ ಮೇಲೆಯವರು ಯಾರಿಲ್ಲ. ಸೆಕ್ರೆಟರಿ ಇಸ್ ಅ ಫೈನಲ್. ಯಾರು UD ಸೆಕ್ರೆಟರಿ, ಕಮಿಷನರ್ ಇಸ್ ಅ ಅಫಿಲಿಯೇಟ್ ಅಥಾರಿಟಿ, ಅವ್ರು ಕೊಟ್ಟಿದ್ದಾರೆ. UD ಸೆಕ್ರೆಟರಿ ಅವರು ಕೊಡಬೇಕು ಅಂತ ಹೇಳುವಂಥ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕೋರ್ಟನ್ನು ಯಾಕೆ ಹೇಳ್ತಾರೆ ಅಂದರೆ, ಕೋರ್ಟನ್ನು ಗಮನಿಸಿ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲಿಯಾದರೂ ಸ್ಟೇ ಇದ್ರೆ, ಎಲ್ಲಿಯಾದರೂ ಇಂಟ್ರಿ ಆರ್ಡರ್ ಇದ್ರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಅಂಥದ್ದು ಎಷ್ಟು ಆರ್ಡರ್ ಇದೆ. ಮೊನ್ನೆ DC ಅವರನ್ನು ಹೋಗಿ ಭೇಟಿಯಾದೆ, ಇದು ಬಂದು ಕೂಡಲೇ ಇಲ್ಲ ಸರ್ ನಾವು ಲೀಗಲ್ ಒಪಿನಿಯನ್ ತಗೊಂಡು ಕೊಡ್ಲಿಕ್ಕೆ ಹೇಳ್ತೇವೆ ಅಂತ. ಲೀಗಲ್ ಒಪಿನಿಯನ್ ಕಳಿಸಿದ್ರು, ಅಲ್ಲಿಯೂ ಕ್ಲಿಯರ್ ಆಗಿ ಬಂದಿದೆ, ಅಂದರೆ ಇಂಟ್ರಿಮ್ ಸ್ಟೇ ಇಲ್ಲ. ಈಗ ಮೀಟಿಂಗ್ ಇಡ್ತೇವೆ, ಮೀಟಿಂಗ್ ಇಟ್ಟರೆ ಖಂಡಿತ ಗೊತ್ತಿದೆ ಏನು ಅಂದರೆ ಅಧ್ಯಕ್ಷರನ್ನ ವಾಪಸ್ ಮಾಡಿದ್ದಾರೆ. ಮೀಟಿಂಗ್ ಇಟ್ಟರೆ ಪುನಃ ಇವತ್ತು ಇನ್ನೊಂದು ಪ್ರತಿ ತಿಂಗಳು ಬಂದು ಹೀಗೆ 24 ತಿಂಗಳಾಯಿತು. ಇನ್ನು ನಾನು ಎಷ್ಟು ದಿವಸವೇ ಆಗಲಿ ನಾನು ಧರಣಿಯನ್ನು ಒಬ್ಬ ನಾಗರಿಕನಾಗಿ, ಇವತ್ತು ಮಾಜಿ ಶಾಸಕನಾಗಿ ಅಲ್ಲ, ಒಬ್ಬ ನಾಗರಿಕನಾಗಿ ಉಡುಪಿ ಜಿಲ್ಲೆಯ ಉಡುಪಿ ಕ್ಷೇತ್ರದ, ಉಡುಪಿ ನಗರದ ಟ್ಯಾಕ್ಸ್ ಪೇಯರ್ ಆಗಿ, ನಾನೊಬ್ಬ ಉದ್ಯಮಿಯಾಗಿ ನನಗಾದಂಥ ಅನ್ಯಾಯಕ್ಕೆ ಇವತ್ತು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ, ಆದರೆ ಯಾರಿಗೂ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರ ಧ್ವನಿಯಾಗಿ ನಾನು ಸೋಮವಾರ ಬೆಳಿಗ್ಗೆ 9:30ಯಿಂದ ನಾನು ಧರಣಿ ಕೂತ್ಕೊಂಡಿದ್ದೇನೆ. ಇದು ಆಫೀಸ್ ಅವರ್ಸಲ್ಲಿ ನನ್ನ ಧರಣಿ ಕಂಟಿನ್ಯೂ ಆಗ್ತದೆ. ಬೆಳಿಗ್ಗೆ 9:30 ಗಂಟೆಗೆ ಆಫೀಸ್ ಅವರ್ಸ್ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೆ ಏನು ಆಫೀಸರ್ಸ್ ಇರ್ತದೆ ಅಲ್ಲಿವರೆಗೆ ನಾನು ಕಂಟಿನ್ಯೂ ಆಗ್ತದೆ. ಮರುದಿವಸ ಮತ್ತೆ ಪುನಃ ನನಗೆ ಸಿಗುವವರೆಗೆ ಆಫೀಸ್ ಅವರ್ಸ್ಗಳಲ್ಲಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರಲ್ಲಿ ನನ್ನ ಧರಣಿಯನ್ನು ಮಾಡುತ್ತಿದ್ದೇನೆ. ನನ್ನ ಶಾಂತಿಯುತವಾದಂಥ ಧರಣಿ. ನನಗೆ ಅನ್ಯಾಯ ಆಗಿದೆ, ಇನ್ನೇನು ನನಗೆ ಉಪಾಯ ಇಲ್ಲ. ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳಿದ್ರು, ಕೋರ್ಟನ್ನು ಕೇರ್ ಇಲ್ಲ ಇಲ್ಲಿ ಉಡುಪಿಯಲ್ಲಿ. ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಜಿಲ್ಲಾಧಿಕಾರಿಗಳಿಗೆ ಕೇರ್ ಇಲ್ಲ.
ಇಲ್ಲಿ ಕಾರ್ಯದರ್ಶಿಗಳ ಆದೇಶಕ್ಕೆ ಬೆಲೆ ಇಲ್ಲ, ಕಮಿಷನರ್ ಆದೇಶಕ್ಕೆ ಬೆಲೆ ಇಲ್ಲ. ಇಲ್ಲಿ ಖಾಲಿ ರೌಡಿಸಮ್ಮಿಗೆ ಬಹಳ ಬೆದರಿಕೆ ಇಲ್ಲಿ ಅಧಿಕಾರಿಗಳಿಗೆ. ಇವತ್ತು ಆಯುಕ್ತರು ರೌಡಿಸಮ್ಮಿಗೆ ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ. ನಾನಿವತ್ತು ಕೇಳುವಂಥದ್ದು, ಒಬ್ಬ ಶಾಸಕನಾಗಿ ಈ ಮಟ್ಟಕ್ಕೆ ಒಬ್ಬ ವೈಯಕ್ತಿಕ ದ್ವೇಷ ಇದ್ದರೆ ಉದ್ಯಮದಲ್ಲಿ ಮಾಡಬಾರ್ದು. ಸಾಧ್ಯ ಇದ್ದರೆ ರಾಜಕೀಯವಾಗಿ ತಗೊಳ್ಬೇಕು. ಅದು ಯಾಕೆ ದ್ವೇಷ ಇದೆ ನನಗೆ ಗೊತ್ತಿಲ್ಲ. ಅವರ ಪ್ರತಿಯೊಂದು ಹಂತದಲ್ಲಿಯೂ ನಾನು ಸಹಕಾರ ಮಾಡಿದವನು ರಾಜಕೀಯವಾಗಿ. ಮೊನ್ನೆ ಚುನಾವಣೆಗೆ ನಿಂತಾಗ 2023ರಲ್ಲಿ ನನಗೆ ಸೀಟ್ ತಪ್ಪಿದ್ರು, ಒಂದೇ ದಿವಸದಲ್ಲಿ ಅದನ್ನು ಮರೆತು ಗಂಡ ಹೆಂಡತಿ ನಾವು ಅವರಿಗೆ ಕೆಲಸ ಮಾಡಿದ್ದೇವೆ. ಬಿಜೆಪಿಯಿಂದ ಗಂಡ ಹೆಂಡತಿ ಕೆಲಸ ಮಾಡಿದ್ದೇವೆ. ಯಾರಾದರೂ ಒಬ್ರು ಇವತ್ತು ಉಡುಪಿಯ ಕ್ಷೇತ್ರದ ಜನತೆ ಹೇಳಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಕೆಲಸ ಮಾಡಲಿಲ್ಲ ಅಂತ. ಇವತ್ತು ನನಗೆ ವೈಯಕ್ತಿಕವಾದ ದೇಶ ಮಾಡುವಂಥದ್ದೇನು? ಇವತ್ತು ಕೆಲವರು ಕೇಳಿದಾಗ ಹೇಳ್ತಾರಂತೆ ಅವರು ಮಹಾಲಕ್ಷ್ಮಿ ಎತ್ತಿದ್ರು ಅಂತ ನಾನು ಮಾಡ್ತಾ ಇದ್ದೇನೆ ಅಂತ. ಸ್ವಾಮಿ, ನಿಮಗೆ ಕೊಟ್ಟಿದ್ದೇನೆ ಒಂದು ಥರ ಕಾಪಿ, ದಯವಿಟ್ಟು ನೋಡಿ, ನೀವು ನೋಡಬೇಕು, ಯಾಕಂದರೆ ನಿಮಗೂ ಅನುಭವ. ಈ ಕಾಪಿ ನೋಡಿ, 7/3/2024. ಯಾವಾಗ? 7/3/2024. ಶಾಸಕರು, ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 7/3/2024 ಎಲ್ಲಿದ್ದೆ ನಾನು? BJPಯಲ್ಲಿದ್ದೆ. ನಾನು ಉಚ್ಚಾಟನ ಆಗಿರಲಿಲ್ಲ. ಆಮೇಲೆ ಏಪ್ರಿಲಲ್ಲಿ ಲೋಕಸಭೆ ಚುನಾವಣೆ ಬಂದಿದೆ. ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ನೀವು ನೋಡಿದ್ದೀರಿ. ಶ್ರೀನಿವಾಸ್ ಪೂಜಾರಿ ಹೇಳಿ ನಾನು ಕೆಲಸ ಮಾಡಲಿಲ್ಲ ಅಂತ. ರಾಘವೇಂದ್ರ MP ಕ್ಷೇತ್ರದಲ್ಲಿ ನಾನು 42 ದಿವಸ ಅಲ್ಲಿಯ ಪ್ರಭಾರಿಯಾಗಿ, ಪಕ್ಷ ನೇಮಕ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಉಚ್ಚಾಟನಾದಂಥದ್ದು ಜೂನ್ನಲ್ಲಿ, ಅಂದರೆ ಮೇ ಎಂಡಲ್ಲಿ. ನನಗೆ ವಿಧಾನ ಪರಿಷತ್ತಲ್ಲೂ ಕೊಡ್ತೇನೆ ಮೋಸ ಮಾಡಿದ್ದಕ್ಕೆ ನಾನು ಚುನಾವಣೆ ನಿಂತೆ, ನನ್ನಷ್ಟಕ್ಕೆ ನಿಂತೆ, ಆಮೇಲೆ ಉಚ್ಚಾಟನೆ ಆಗಿದೆ. ನಾನು ಮಹಾಲಕ್ಷ್ಮಿ, ಸರಿಯಾಗಿ ಕೇಳ್ಕೊಳ್ಳಿ, ಇನ್ನೊಮ್ಮೆ ನಿಮಗೆ ನಾಳೆ ಪತ್ರಿಕಾಗೋಷ್ಠಿ ಹೇಳಿ ಏನೇನೋ ಹೇಳ್ತಾರೆ. ನಾನು ಮಹಾಲಕ್ಷ್ಮಿ ಕಾರ್ಪೊರೇಟ್ನ ಬಗ್ಗೆ ಫಸ್ಟ್ ಎತ್ತದ್ದು ಅಕ್ಟೋಬರ್ 30ನೇ ತಾರೀಕು ಏನೋ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಹತ್ರ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೆ, ಪತ್ರಿಕಾಗೋಷ್ಠಿ ಮಾಡಿದ 8ನೇ ತಾರೀಕು. ನಾನು ಹೀಗೆ ಇವರಿಗೆ ನ್ಯಾಯ ಕೊಡಿ ಅಂತ ಹೇಳಿದ್ದು ಅಕ್ಟೋಬರ್ ಎಂಡಲ್ಲಿ. ನವೆಂಬರ್ 9ನೇ ತಾರೀಕಿಗೆ ಪ್ರಮಾಣಕ್ಕೆ ಬಂದದ್ದು. ನವೆಂಬರ್ 8ಕ್ಕೆ ನಾನು ನಮ್ಮ ಹೋಟೆಲಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದು. 24 ಇದು ಯಾವಾಗ? ನೀವು ಬೇಕಾದ್ರೆ ನಿಮ್ಮ ಹತ್ರ ದಾಖಲೆ ನೋಡಿ. ಇದು ಏಪ್ರಿಲಲ್ಲಿ ತಗೊಂಡಿಲ್ಲ. ಇದು ಇದಕ್ಕೆ CRZಗೆ ಶಾಸಕರು ಕೊಟ್ಟಂಥ ಕೆಲಸ 2024ರಲ್ಲಿ. ಅಂದರೆ ಈಗ ನಮ್ಮ ಸ್ನೇಹಿತರು ನಾನು ಎಲ್ಲರ ಹತ್ರ ಮಾತಾಡಿ ಆಗಿದೆ. ನೀವೇನೋ ಇದೊಂದು ತಿಳಿಸ್ಬೇಡಿ. RSSನ ಪ್ರಮುಖರ ಹತ್ರ ಈ ವಿಷಯಗಳನ್ನೆಲ್ಲ ಹೇಳಿ ಆಗಿದೆ. ನನಗೆ ಇಷ್ಟು ಹೆರಾಸ್ಮೆಂಟ್ ಆಗ್ತಾ ಇದೆ, ನನಗೆ ಅನ್ಯಾಯ ಆಗ್ತಾ ಇದೆ. ನಾನು ಪಾರ್ಟಿಗೆ ಏನು ಅನ್ಯಾಯ ಮಾಡಲಿಲ್ಲ. ನಾನು ಇಂಡಿವಿಜುವಲ್ ಆಗಿ ಚಿಹ್ನೆ ಇಲ್ದಿದ್ದ ಚುನಾವಣೆಯಲ್ಲಿ ನಿಂತದ್ದು. ನನ್ನಷ್ಟಕ್ಕೆ ನಾನು ಗೆದ್ದರೆ BJPಗೆ ಹೋಗ್ತೇನೆ ಅಂತ ಹೇಳಿ ನಿಂತದ್ದು. ಸೋತ್ರ BJP ಹೇಳಿದ್ದು. ಸೋತ್ ಕೂಡಲೇ ನಿಮ್ಮೆಲ್ಲರದ್ದು ಪತ್ರಿಕಾಗೋಷ್ಠಿ ಮಾಡಿದೆ. ನಾನು ಇನ್ನು BJP ಅಂತ ಹೇಳಿದ್ದೇನೆ. ನಾನು BJPಗೆ ಏನು ತೊಂದರೆ ಮಾಡಲಿಲ್ಲ, ಅಥವಾ ಮೋದಿಗೆ ಬೈಲಿಲ್ಲ, ಸಂತೋಷ್ ಜಿ ಬೈಲಿಲ್ಲ, ಯಾರಿಗೂ ಬೈಲಿಲ್ಲ. ನನಗೆ MLC ಆಗಬೇಕು ನಿಂತಿದ್ದೇನೆ. ಅಥವಾ ಯಶ್ಪಾಲ್ ಚುನಾವಣೆ ನಿಲ್ಲುವಾಗ ನನ್ನ ಕೈಕ್ಕಿಂತ ನನ್ನ ಸಾಧ್ಯತೆ, ಬೆಳಿಗ್ಗೆ 6 ಗಂಟೆ ನನ್ನ ಮನೆ ಬಂದರೆ ನನ್ನ ಗಾಡಿಯಲ್ಲಿ ಹಿಂದೆಯಲ್ಲಿ ಕೂತ್ಕೊಂಡು ಶಾಸಕರನ್ನ ತಿರುಗಿಸಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ಚುನಾವಣೆ ಕಳಿಸಿದ್ದೇನೆ. ಎಲ್ಲವನ್ನ ಮಾಡಿದ್ದು. ಇವತ್ತು BJPಯ ಸುನೀಲ್ ಕುಮಾರ್ಗೆ ಹೇಳಿದ್ದೇನೆ, ಗುರುಮೇಶ್ ಸುರೇಶ್ ಶೆಟ್ಟರಿಗೆ ಹೇಳಿದ್ದೇನೆ, ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೇಳಿದ್ದೇನೆ. ಪ್ರಮುಖರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಹತ್ರ ನನ್ನ ಈ ಸಮಸ್ಯೆಗಳನ್ನ ಹೇಳಿದ್ದೇನೆ. RSSನ ಪ್ರಮುಖರು, ನಮ್ಮನ್ನು ಬೆಳೆಸಿದಂಥವ್ರು, ಅವರಿಗೆ ಹೇಳಿದ್ದೇನೆ. ಮತ್ತೆ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲರಿಗೂ ಹೇಳಿದ್ದೇನೆ. ಅಂದರೆ ಇವತ್ತು ಎಲ್ಲರಿಗೂ ಮೀರಿದಂಥ ವ್ಯಕ್ತಿಯಾಗಿ ಇವತ್ತು ಶಾಸಕರು ಬೆಳೆದಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಹೋರಾಟಗಳನ್ನು ಮಾಡಿಕೊಂಡು ಜೀವನದಲ್ಲಿ ಬಂದಂಥವನು. ಆದರೆ ವೈಯಕ್ತಿಕವಾದದಕ್ಕೋಸ್ಕರ ಯಾವುದಕ್ಕೂ ಮಾಡಲಿಲ್ಲ. ನನ್ನ ಅಂಥ ಸಂದರ್ಭ ಬಂದಿರಲಿಲ್ಲ. ನಾವು ತುಂಬ ಸಭಾಪತಿ ಅಂತ ರಾಜಕೀಯವಾದಂಥ ದೊಡ್ಡ ಹುಲಿಯವರು, ಅವರನ್ನೆಲ್ಲ ಎದುರಿಸ್ಕೊಂಡು ಬಂದಂಥವ್ರು. ಪ್ರಮೋದ್ ಮಧ್ವರಾಜರು ಎದುರಾಳಿಯಾಗಿ ಮಂತ್ರಿಯಾಗಿದ್ದಾಗ ಬಂದಿದ್ದಾರೆ. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಆಚೆಚೆರ ಸಮಸ್ಯೆ ಆಗಿರ್ಬೋದು. ಈ ಮಟ್ಟಕ್ಕೆ 24 ತಿಂಗಳಿಂದ ಒಂದು ಸಿಂಗಲ್ ಲೇಔಟನ್ನು ಕಾನೂನಿನಲ್ಲಿ ಒಂದು ಚೂರು ಮಿಸ್ಟೇಕ್ ಇಲ್ಲ ಸರ್. ಕಾನೂನಿನಲ್ಲಿ ಒಂದು ಪಾಯಿಂಟ್ ನಾನು ಎಲ್ಲರ ಹತ್ರ ಹೇಳಿದೆ, ನನಗೊಂದು ಚೂರು ಕಾನೂನಿನಲ್ಲಿ ಮಿಸ್ಟೇಕ್ ಇದ್ರೆ ನೀವು ನನಗೆ ಅಪ್ರೂವ್ ಮಾಡಬೇಡಿ. 0 ಪಾಯಿಂಟ್ ಏನಾದ್ರು ನಂದು ತಪ್ಪಿದ್ರೆ, ಈಗ ನೀವು ಇದೆರಡು ಆದೇಶಗಳನ್ನು ಓದಿ, ADC ವರದಿಯನ್ನು ಓದಿ. ಅಷ್ಟಿದ್ದು ಇವರು ನನ್ನ ಸಿಂಗಲ್ ಲೇಔಟ್ ಇದ್ದಕ್ಕೆ ಆಗದೆ ನೋಡಿ, ಸಿಂಗಲ್ ಲೇಔಟ್ ಆಗದೆ ನಮಗೆ 9/11 ಆಗಲ್ಲ, 9/11 ಆಗದೆ ಕಂಪೌಂಡ್ ವಾಲ್ ಕಟ್ಟಲಿಕ್ಕೆ ಆಗಲ್ಲ. ನಾನು ಅಕ್ರಮವಾಗಿ ಕಟ್ಟುವನಲ್ಲ. 9/11 ಆದ್ಮೇಲೆ ಕಂಪೌಂಡ್ ವಾಲ್, ಇವತ್ತು ಕಂಪೌಂಡ್ ವಾಲ್ ಕಟ್ಟಲಿಲ್ಲ, ಕಂಪೌಂಡ್ ವಾಲ್ ಕಟ್ಟಬೇಕು. ಆಮೇಲೆ ನಾನು ರಿಸಾರ್ಟ ಏನೋ ಮಾಡೋದು, ಲೈಸೆನ್ಸ್ ಹಾಕ್ಬೇಕು. ಲೈಸೆನ್ಸ್ ಹಾಕುವಾಗ ಇವ್ರಿಗೆ ರಿಸಾರ್ಟ್ ಮಾಡಿದ್ರೆ ಯಾರಾದರೂ ಆಕ್ಷೇಪ ಮಾಡಲಿ. ಇವತ್ತು ನಾನು ಸಿಂಗಲ್ ಲೇಔಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಾಗ ಏನಿದೆ ಅಂದರೆ, ಇವತ್ತು ಈ ರೀತಿಯ ವೈಯಕ್ತಿಕ ದ್ವೇಷ ಉಡುಪಿಯ ಇತಿಹಾಸದಲ್ಲಿ, ಉಡುಪಿಯ ರಾಜಕಾರಣದಲ್ಲಿ ಇದು ಇಲ್ಲ. ನನಗೆ ಪ್ರಥಮವಾಗಿ ನಾನು ತುಂಬ
ಇದನ್ನು ನೋಡಿದ್ದೇನೆ. ವೈಯಕ್ತಿಕವಾಗಿ ಬಿಸ್ನೆಸ್ಸಿಗೆ ತೊಂದರೆ ಮಾಡುವಂಥದ್ದು ಇವತ್ತು ಅತಿರೇಕವಾದಂಥದ್ದು. ನೋಡೋಣ ಉಡುಪಿಯಲ್ಲಿ ನ್ಯಾಯ ಇದೆಯಾ ಇಲ್ವಾ, ಉಡುಪಿಯಲ್ಲಿ ಅಧಿಕಾರಿಗಳು ಇನ್ನು ಎಲ್ಲಿ ಮಟ್ಟಿಗೆ ಅನ್ಯಾಯ ಮಾಡ್ತಾ ಹೋಗ್ತಾರೆ ನೋಡು. ನನ್ನ ಹತ್ರ ದಾಖಲೆ ಸರಿ ಇದೆ, ನಾನು ದಂಡಿಗೆ ಕೂತ್ಕೊಳ್ತೇನೆ. ಎಷ್ಟು 15 ದಿವಸ ಆಗಲಿ 1 ತಿಂಗಳಾಗಲಿ ನೋಡುವ, ನನಗೆ ನ್ಯಾಯ ಸಿಗುವ ನನಗೆ ರೈಟಿಂಗಲ್ಲಿ ಕೊಡ್ಲಿಕ್ಕಾಗಲ್ಲ, ನಾನು ಮತ್ತೆ ಕೋರ್ಟಿಗಾರ ಹೋಗ್ತೇನೆ. ಈಗ ಏನು ಮಾಡ್ಬೇಕು ಸರ್, 1 ತಿಂಗಳಾಯ್ತು, ನನಗೆ 18 ತಿಂಗಳ ನಂತರ ರಿಜೆಕ್ಟ್ ಮಾಡಿದ್ರು. ನಾನು ಸೆಕ್ರೆಟರಿಯೇಟ್ ಹೋಗಿ ಮಾಡ್ಕೊಂಡ್ಬಂದೆ. ಇವ್ರು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ, ಇಲ್ಲ ಸರ್ ನಮಗೆ ಹೈಕೋರ್ಟಲ್ಲಿ ಇರೋದನ್ನ ಕೊಡ್ಲಿಕ್ಕಾಗೋದಿಲ್ಲ, ಹಿಂಬರ ಕೊಡಿ, ನಾನು ದಂಡಿ ವಾಪಸ್ ತಗೊಳ್ತೇನೆ. ನನಗೆ ಅವರು ಆಮೇಲೆ ಇವ್ರ ಕೈಯಲ್ಲಿಲ್ಲ, ಮತ್ತು ನಾನು ಹೈಕೋರ್ಟ್ ಹೋಗ್ಬೇಕಾ, ಮತ್ತು ಪುನಃ ಸೆಕ್ರೆಟರಿ ಹೋಗಿ ನೋಡ್ತೇನೆ. ನನಗೆ ಹಿಂಬರವೂ ಕೊಡೋದಿಲ್ಲ, ಆಗೋದಿಲ್ಲ ಅಂತಲೂ ಕೊಡೋದಿಲ್ಲ. ಆಯ್ತು ಸರ್ 2 ದಿವಸ ಕುಣಿದು ನಾನು DC ಆಫೀಸ್ಗೆ 1 ದಿವಸ ಹೋಗೋದು, ಟೌನ್ ಪ್ಲಾನಿಂಗ್ ಹೋಗೋದು, ಸಿಕ್ಕಿದವರ ಕಡೆ ಹೋಗೋದು, ಬೆಂಗಳೂರಿಗೆ ಹೋಗೋದು. ಅಂದರೆ ಒಂದು ನ್ಯಾಯಯುತವಾದಂಥ ಒಂದು ಬೇಡಿಕೆಗೆ ಇಷ್ಟು ತೊಂದರೆ ಅಂತ ಉಡುಪಿಯಲ್ಲಿ ಈ ರೀತಿಯ ನಡೀತದ? ಮತ್ತೆ ಇನ್ನೊಂದು ದಿವಸ ದೊಡ್ಡ ಹೋರಾಟ ಮಾಡಲಿಕ್ಕಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕೊಚ್ಚೆದ್ದೋಗಿದೆ. ನೀವು ಜನರ ಸಮಸ್ಯೆ, ಈಗ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಅದು ನಾನೇನೋ ಅವರನ್ನು ಇದಕ್ಕೆ ಎತ್ತಿತ್ತು ಕಟ್ಟಿದೆ ಅಂತ, ಇದು ನಾನು ನನ್ನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಈಗ ಅದಕ್ಕೆ ಇನ್ನೊಂದು ಸಾರ್ವಜನಿಕರನ್ನ ಇಟ್ಕೊಂಡು ಅದು ಬೇರೆ ರಾಜಕೀಯವಾದಂಥ ಹೋರಾಟವನ್ನು ಮಾಡಲೇಬೇಕಾಗಿದೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಲ್ಲಿ ಜನರಿಗೆ. ಆ ಕಮಿಷನರೊಬ್ಬ ಕಾನೂನಿಂದ 5 ಪೈಸದ ಅರಿವಿಲ್ಲ ಅವರಿಗೆ. ನೀವು ನಾಳೆ ಹೋಗಿ ಸರ್ ಇಂಟರ್ವ್ಯೂ ಮಾಡಿ ಅವರನ್ನು, ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಚೂರು ಗೊತ್ತಿಲ್ಲ ಅವರಿಗೆ, ಕಾನೂನಿನ ಅರಿವೇ ಇಲ್ಲ, ಕೇಸ್ ಹೇಗೆ ಪಾಸ್ ಆಗಿದ್ದಾರೆ ಗೊತ್ತಿಲ್ಲ. ಖಾಲಿ MLA ಹೇಳಿದಾಗ ಮಾಡ್ತಾರೆ. ಕಮಿಷನರಿಗೆ ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಹೊಂದಾಣಿಕೆ ಇಲ್ಲ. ಅವರು ಇವರಿಗೆ ಲೆಟರಲ್ಲೇ ಮಾತಾಡೋದು. ಈ ಲೆಟರಲ್ಲಿ ಮಾತಾಡುವಾಗ ನಮ್ಗೆ ಹೊತ್ತು ಅವರಿಗೆ ಡೇಟ್ ಕೊಡಿ ಅಂತ ಬರ್ದಿದ್ದಾರೆ. ಅವರು ವಾಪಸ್ ಲೆಟರ್ ಬರ್ದಿದ್ದಾರೆ, ನಮ್ಮ ನಿರ್ಣಯ ಆಲ್ರೆಡಿ ಆಗಿದೆ, ಇನ್ನೊಮ್ಮೆ ನಿರ್ಣಯ ತಗೊಳ್ಳೋದಿಲ್ಲ. ಇವ್ರು ಇನ್ನು ಪುನಃ ಏನೋ ಬರೀತಾರೆ. ಅಂದರೆ ನಾವು ಚಟ್ನಿಯಲ್ಲಿ ಯಾರು ದುಡ್ಡು ಹಾಕಿ ಏನೋ ಒಂದು ಉದ್ಯಮ ಮಾಡ್ತೇವೆ ಅಂತ ಹೊರಟವರಿಗೆ ಇಲ್ಲಿ ಸಮಸ್ಯೆ. ಹೋರಾಟ ಮಾಡ್ಕೊಂಡು ಬಂದವ, ನನ್ನ ರಾಜಕೀಯ ಜೀವನದಲ್ಲೂ ನಾನು ಹೋರಾಟ ಮಾಡ್ಕೊಂಡು ಬಂದವ. ಇನ್ನು ನನಗೆ ಲಾಸ್ಟ್ ಇರುವಂಥದ್ದು ಹೋರಾಟ ಮಾಡುವಂಥದ್ದು ಮಾತ್ರ. ನನಗೆ ಎಷ್ಟು ಉಪದ್ರ ಮಾಡ್ಲಿಕ್ಕೆ ಆಯ್ತಾ ಮಾಡಿದ್ರು ನೋಡಿ. ನನ್ನ ಫ್ರಂಟೇಜ್ ಎದುರಲ್ಲಿ ನೀವು ಗಮನ ತಗೊಳ್ಳಿ, ನನ್ನ ಯಾವಾಗಲೂ ಬೀಚಿನ ಪ್ರಾಪರ್ಟಿ ಅಂದರೆ ಸಮುದ್ರದ ಎದುರಿಗೆ ಅದಕ್ಕೆ ವ್ಯಾಲ್ಯೂ. ನನ್ನ ಎದುರಲ್ಲಿ ಕರಾವಳಿ ಯುವಕ ಮಂಡಲ ಅಂತ ಹೇಳುವವರನ್ನ ಮಾಡಿ ಅವ್ರಿಗೆ ಎತ್ತಿ ಕಟ್ಟಿ ಅಲ್ಲಿ ಮಣ್ಣು ಹಾಕಿ ಚಿಲ್ಡ್ರನ್ಸ್ ಪಾರ್ಕಿಗೆ 3 ಲಕ್ಷ ರೂಪಾಯಿ ಕೊಟ್ಟರು ಶಾಸಕರು. ಯಾವುದು ಚಿಲ್ಡ್ರನ್ಸ್ ಪಾರ್ಕ್, ತಾಲೂಕ್ ಪಂಚಾಯತ್ನ ನಿಧಿಯಿಂದ ಚಿಲ್ಡ್ರನ್ಸ್ ಪಾರ್ಕಿಗೆ ಕೇಳಿ. ನಾನು ಅದರ ಮೇಲೆ ಕಂಪ್ಲೇಂಟ್ ಮಾಡಿದೆ COಗೆ. CRZ ಹೈಟೈಡ್ ಏರಿಯಾ ಅಲ್ಲಿ ಇವರೇ ಕೊಟ್ಟದ್ದು, ಇವ್ರಿಗೆ ಆಗ ತಾಲೂಕ್ ಪಂಚಾಯತ್ ಇಲ್ಲ, ಕೊಟ್ಟು 3 ಲಕ್ಷ ಕೂಡಲೇ ಮಾಡಿ ಉದ್ಘಾಟನೆ. ಕಡೆಗೆ ಅದನ್ನು ವಾಪಸ್ ತೆಗೆದರು. ಯಾವುದು CO ಟೈಟ್ ಮಾಡಿದ್ರು. ನಾನು ಹೇಳಿದೆ, ನಾನು ಮತ್ತೆ CRZ ಬರೆದೆ, ಆ ಎದುರಿನ ಡೆಮೋಯಿಷ್ ಮಾಡಬೇಕು ಅಂತ CRZನವರು ಆದೇಶ ಮಾಡಿದರು. ಇನ್ನೂವರೆಗೆ ಡೆಮೋಯಿಷ್ ಆಗಿಲ್ಲ. ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದೇನೆ ನಾನೀಗ. ಅಂದರೆ ಡೆಮೋಲಿಷ್ ಆಗಬೇಕು. ನನ್ನ ಫ್ರಂಟೇಜ್ ಬ್ಲಾಕ್ ಉದ್ದೇಶಪೂರ್ವಕ ಶಾಸಕರ ನಿಧಿ ದೊಡ್ಡ ಬೋರ್ಡ್ ಹೋಗಿ ನೋಡಿ, ದಯವಿಟ್ಟು ಪುರುಸೋತಿದ್ದ ನೋಡಿ. ಶಾಸಕ ಯಶ್ಪಾಲ್ ಸುವರ್ಣರವರ ಅನುದಾನದಿಂದ ನಿರ್ಮಿತಗೊಂಡ ಬಾಲವನ ಎಲ್ಲಿ ಹೈಟೈಡ್ ಏರಿಯಾ, ಮಕ್ಕಳ ಉದ್ಯಾನವನ ಹೈಟೈಡ್ ಏರಿಯಾದಲ್ಲಿ ಮಾಡೋದಾ? ಅಲ್ಲ, ನೀವು ಹೇಳಿ. ಮಕ್ಕಳಿಗೆ ನಾಳೆ ತೆರೆ ಬಂದರೆ ನಮ್ಮ ಪ್ರಾಪರ್ಟಿಗಿಂತ ಅಂದರೆ ರಘುಪತಿ ಭಟ್ರಿಗೆ ಅಡ್ಡ ಆಗಬೇಕು ಅಂದ್ರೆ ಎಲ್ಲಿ ಮಟ್ಟಿಗೆ ವೈಯಕ್ತಿಕ ದ್ವೇಷ ಸರ್? ಏನು ಮಾಡಿದ್ದೇನೆ ನಾನು? ಈಗ ಯಾರಾದರೂ ಹೇಳಿ ನನಗೆ, ಅವರೇ ಹೇಳಿ. ರಘುಪತಿ ಭಟ್ರು ಯಶ್ಪಾಲ್ ಸುವರ್ಣರಿಗೆ ವೈಯಕ್ತಿಕವಾಗಿ ಇಂಥ ಸಮಸ್ಯೆ ಮಾಡಿದ್ದಾರೆ, ಏನು ಸಹಾಯ ಮಾಡಿದ್ದಾರೆ ಅದು ಅವ್ರು ಮನಸ್ಸಿಗೆ ತಗೊಳ್ಳಿ, ನಾನು ಹೇಳೋಲ್ಲ. ಚುನಾವಣೆಯಲ್ಲಂತೂ ಈಗ ಚುನಾವಣೆಯಲ್ಲಿ ವಿರೋಧ ಮಾಡಿದ್ರು ಯಾರು ಇಂಥ ಕೆಲಸ ಮಾಡಬಾರ್ದು. ಚುನಾವಣೆಯಲ್ಲಿ ನಾನು ಉಲ್ಟಾ ಮಾಡಿದ್ದು, ಅದು ಬಿಟ್ಟು ನಾನು ಚುನಾವಣೆಯಲ್ಲಿ ಸಹಾಯ ಮಾಡಿದ್ದೇನೆ ಅವ್ರಿಗೆ. ಒಬ್ಬ ಚುನಾವಣೆಯಲ್ಲಿ 3 ಬಾರಿ ಶಾಸಕರಾದ ಸೀಟ್ ತಪ್ಪಿದ್ರೆ ಅವ್ರ ಪರಿಸ್ಥಿತಿ ಹೇಗಿರ್ತದೆ ಮಾನಸಿಕ ಅಂತ ಹೇಳೋದು ಯೋಚನೆ ಮಾಡ್ಕೊಳ್ಳಿ. ಆದರೂ ನಾನು ಕೆಲಸ ಮಾಡ್ತೇನೆ. ನಾಡ್ದೀಗ 28ರಲ್ಲಿ ಚುನಾವಣೆ ಬರ್ತಲ್ಲ, ಯಶ್ಪಾಲ್ ಸುವರ್ಣರಿಗೆ ಸೀಟ್ ಇದೆಯಾ ನೋಡಿ. ಅವ್ರಿಗೆ ಸೀಟ್ ಇಲ್ಲ ಅಂತ ಈಗಲೇ ಪ್ರಚಾರ ಸ್ಟಾರ್ಟ್ ಆಗಿದೆ, ಒಂದೇ ಟರ್ಮ್ MLA ಅಂತ. ಆಗ ಸೀಟ್ ಇರುವುದಿಲ್ಲ ಅವರಿಗೆ. ಸೀಟ್ ಇಲ್ದಿದ್ದಾಗ ಅವ್ರ ಮನಸ್ಥಿತಿ ಪರಿಸ್ಥಿತಿ ಹೇಗಿದ್ದೆ ಅಂತ ಯೋಚನೆ ಮಾಡಲಿ ಅವರು. ನಾನು 2 ಸರಿ ಸೀಟ್ ತಪ್ಪಿದೆ. ನನಗೆ 2013ರಲ್ಲಿ ಒಂದು ತಪ್ಪಿದೆ, 2023ರಲ್ಲಿ ಪಾರ್ಟಿಯಿಂದ. ಆ 2ರಲ್ಲಿ ನನ್ನ ಸಂಯಮವನ್ನು ಕಳ್ಕೊಳ್ಳಿಲ್ಲ. ಪಾರ್ಟಿ ಕೊಟ್ಟಂಥ ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡಿದೆ. ಇದಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ಹೇಳಿದಂಥದ್ದು, ನಾವು ಅಷ್ಟು ಕೆಲಸ ಮಾಡಿದಂಥ ಏನೂ ಸಮಸ್ಯೆ ಏನಾಗಿದೆ ನನ್ನಿಂದ. ಮಹಾಲಕ್ಷ್ಮೀದು ಅಂತ ಹೇಳ್ತಾರೆ. ಮಹಾಲಕ್ಷ್ಮೀದು ಒಬ್ಬ ಜನರು 20,000 ತಗೊಂಡು ನನಗೆ 3 ಲಕ್ಷ ತಗೊಳ್ಳಿ ಅಂತ ನನ್ನ ಹತ್ರ ಜಬರ್ದಸ್ತ್ ಮಾಡ್ತಾ ಇದ್ದಾರೆ, ರಿಕವರಿ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿ ಅಂತ 3 ಬಾರಿ ಶಾಸಕರು ಅವರಿಂದ ಓಟ್ ಪಡ್ಕೊಂಡವ ನಾನು ಅವ್ರ ಪರವಾಗಿ ನಿಲ್ಲಬೇಕಾ ಬೇಡವಾ? ಅದು ಯಾವಾಗ? ನಾನು 2024 ನವೆಂಬರಲ್ಲಿ
ನನಗೆ ಬರೆದಂಥ ಪತ್ರಗಳು ಯಾವಾಗ ನೋಡಿ, ಇದು 22/7/2024. ಆವಾಗ 7 ಅಂದರೆ ಯಾವುದು? ಜುಲೈ. ನಾನು ಜುಲೈ. ಇದು ಯಾವಾಗ ಅಲ್ಲ ಅಂತ ಹೇಳುವವರು ಈ ಜಾಗದ ಸಂಬಂಧದಲ್ಲಿ ಹಿಂದಿನವರು. ಅವರು ಅಲ್ಲಿ ನನ್ನ ಎದುರಲ್ಲಿ, ಇದರಲ್ಲಿ ಆದದಿಷ್ಟೇ, ನನ್ನ ಎದುರಲ್ಲಿ ಮಣ್ಣು ಹಾಕಿದ್ರು. ನಿಮ್ಗೆ ಇದು ಫ್ಯಾಕ್ಟ್ ನಡೆದು, ಇದು ಬೇಕಾದರೆ ನಾನು ಎಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ. ಮಣ್ಣು ಹಾಕಿದ್ರು ಎದುರಲ್ಲಿ. ಅದು ಇವರ ಕುಮ್ಮಕ್ಕಿತ್ತು, ನನಗೂ. ನಾನು ಹೋಗಿ ಮಾತಾಡಿದೆ. ಆಗ ಅವ್ರು ಹೇಳಿದರು, ಸರ್ ಈಗ 1ನೇ ತಾರೀಕಿನ ಒಂದು ಉದ್ಘಾಟನೆ ಉಂಟು, ಅಷ್ಟರವರೆಗೆ ಆಮೇಲೆ ನಾವು ಕೂತ್ಕೊಂಡು ಮಾತಾಡುವ. ನನ್ನ ಫ್ರಂಟೇಜ್ ಎದುರಲ್ಲಿ ಮಣ್ಣು ಹಾಕಿದ್ರು. ಅಂದರೆ ಗಾರ್ಡನ್ ಮಾಡಬೇಕು ಅಂತ, ನಮ್ಮದು ಪ್ಲೇ ಗ್ರೌಂಡ್ ಮಾಡ್ತಾರೆ ಸರ್. ಆರಂಭ ಅಂದರೆ ಇದೆ ಈ 2024 ಸರಿ ಸರ್, 24 ಸಿಂಗಲ್ ಔಟ್ ಕೊಟ್ಟ. ಆಗ ನಾನು ಹೇಳಿದೆ, ನೋಡಿ ಈ ಫ್ರಂಟೇಜಲ್ಲಿ ಹಾಕಿದರೆ ನಾಳೆ ಯಾರದ್ದು ರಿಸಾರ್ಟ್ ನಾನು ಹೊರಟವ, ನಾನು ಯಾರದ್ದು ಏನು ಮಾಡ. ಆ ನಂತರ ಅವರಿಗೆ ಶಾಸಕರ ಸಂಪರ್ಕಕ್ಕೆ ಬಂದ ಮೇಲೆ ಶಾಸಕರ ಸಪೋರ್ಟಿಂದ ಇವತ್ತು ನನಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ, ನಮ್ಮ ಜಾಗದ ಸುತ್ತಮುತ್ತವರೆಲ್ಲ ನನ್ನಲ್ಲಿ ಕೆಲವು ಉದ್ಯೋಗದಲ್ಲಿ ಇದ್ದಾರೆ, ಎಲ್ಲ ಸಪೋರ್ಟಲ್ಲಿದ್ದಾರೆ. ಅಂದರೆ ಬಂದರೆ ಒಂದಷ್ಟು ಉದ್ಯೋಗ ಆಗ್ತದೆ ಅಂತ. ಸರ್ ನಾನಲ್ಲೇನು ನಿಮಗೆ ಫಿಶ್ ಮಿಲ್ ಮಾಡ್ತಾ ಇಲ್ಲ, ನಾನಲ್ಲೇನು ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಒಂದು ವುಡನ್ ರಿಸಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದು ಇನ್ನೂ ಲೈಸೆನ್ಸ್ ಆಗಿಲ್ಲ, ಈಗ ಸಿಂಗಲ್ ಓಟಿ ಆಗ್ತಾ ಇರೋದು. ಯಾರಾದರೂ ತಿಳಿದವರು ಕರಾವಳಿಯ ಭಾಗದಲ್ಲಿ ರಿಸಾರ್ಟ್ ಮಾಡೋದು ಅಪರಾಧ ಅಂತ ಹೇಳಿದರೆ ನಾನು ವಾಪಸ್ ಹೋಗ್ತೀನಿ. ಕಾನೂನು ಪ್ರಕಾರ 5 ಮೀಟರ್ ರೋಡ್ ಅಪ್ರೋಚ್ ಇದೆ. ನಾನು ಗ್ರೌಂಡ್ ಪ್ಲಸ್ 5 ಮೀಟರ್ ರಸ್ತೆಗೆ 12 ಮೀಟರ್ ಬಿಲ್ಡಿಂಗ್ ಮಾತ್ರ ಮಾಡ್ಲಿಕ್ಕೆ ಆಗೋದು. ಗ್ರೌಂಡ್ ಪ್ಲಸ್ 2 ಅಷ್ಟನ್ನೇ ಮಾಡೋದು ನಾನು, ಅದಕ್ಕಿಂತ ಹೆಚ್ಚು ಮಾಡಲ್ಲ. ಕಾನೂನು ಬಿಟ್ಟು ಒಂಚೂರು ಹಾಗೆ ಮಾಡೋದಾದ್ರೆ ನಾನೀಗ ಕಂಪೌಂಡ್ ವಾಲ್ ಕಟ್ಟು, ನನಗೆ ಮೂರು ಡೋರ್ ನಂಬರ್ ಇತ್ತು. 3 ಡೋರ್ ನಂಬರ್ ನನಗೆ ಬೇಕಾದಷ್ಟು ಈಗಲೇ ಮಾಡ್ಬೋದಿತ್ತು. ಅಂದರೆ ಎಲ್ಲರೂ ಮಾಡ್ತಾರಲ್ಲ, ನಾನು ಆಚೆ ಈಚೆಯಲ್ಲಿ ಸ್ವಲ್ಪ ನಿಮಗೆ ಸಮಯ ಇದ್ದರೆ ಅಧ್ಯಯನ ಮಾಡೋದಿದ್ದರೆ ಆಚೆ ಈಚೆ ಹೋಗಿ ಬನ್ನಿ. ಎಲ್ಲ ಅಕ್ರಮ ನಡೀತಾ ಉಂಟು, ಯಾರು ಪರ್ಮಿಷನ್ ಮಾಡ್ತಾ ಇಲ್ಲ. ನಾವು ರ್ಯಾಡಿಸನ್ ಒಟ್ಟಿಗೆ ಆ್ಯಕ್ಚುಲಿ ಟೈಅಪ್ ಮಾಡ್ಕೊಂಡಿತ್ತು, ಅವರಿಗೆಲ್ಲ ಕಾನ್ಬೋದು ಎಲ್ಲ. ಮತ್ತೆ ನಾವು ಇಷ್ಟು ದೊಡ್ಡದು ಮಾಡುವ ಅಂತ ಕರೆಕ್ಟಾಗಿ ಮಾಡಿ, ಒಂದು ಕಂಪೌಂಡ್ ವಾಲ್ ಇನ್ನೂ ಕಟ್ಟಿಲ್ಲ ಸರ್, ನಾನು ಲೀಗಲ್ ಆದಮೇಲೆ ಮಾಡ್ತೇನೆ ಅಂತ.